ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದನ್ನ ಸಿಹಿ ಅನ್ನ ಅಂತಾರೆ, ಕೆಲವು ಕಡೆ ಅಕ್ಕಿ ಪಾಯಸನೂ ಅಂತಾರೆ. ಅಕ್ಕಿ ಪಾಯಸನ? ಏನಾಯ್ತು ದುರ್ಗಾ? ಅಕ್ಕಿ ಪಾಯಸ ಅಂದಾಗ ನನಗೆ ನಮ್ಮಪ್ಪ ನೆನಪಾದ್ರು. ನನಗೂ ನಮ್ಮ ಅಕ್ಕಂಗೂ ಅಕ್ಕಿ ಪಾಯಸ ಅಂದ್ರೆ ಪ್ರಾಣ. ಅದ್ರಲ್ಲೂ ನಮ್ಮಪ್ಪ ಮಾಡಿದ ಅಕ್ಕಿ ಪಾಯಸ ಅಂದ್ರೆ ನಾವ್ ಇಡೀ ದಿನ ಅದನ್ನೇ ತಿನ್ಕೊಂಡಿದ್ಬಿಡ್ತೀವಿ ಗೊತ್ತಾ. ಅಕ್ಕಿನ ಗಟ್ಟಿ ಹಾಲಲ್ಲಿ ಬೇಯಿಸಿ ಅದಕ್ಕೆ ತುಪ್ಪದಲ್ಲಿ ಹುರಿದಿರೋ ಗೋಡಂಬಿ, ದ್ರಾಕ್ಷಿ ಇದನ್ನೆಲ್ಲ ಹಾಕಿ ಆಮೇಲೆ ಏಲಕ್ಕಿ ಪುಡಿನೂ ಸ್ವಲ್ಪ ಸೇರಿಸಿ ಕೊನೆಗೆ ಬೆಲ್ಲ ಸೇರಿಸು ಅಂತಿದ್ರು. ಕುದಿಯೋ ಹಾಲಲ್ಲಿ ಏನಾದ್ರು ಬೆಲ್ಲ ಸೇರಿಸಿದ್ರೆ ಹಾಲು ಒಡೆದೋಗ್ಬಿಡುತ್ತೆ ಅಂತ ಅನ್ನೋರು. ನಮ್ಮಪ್ಪ ನಾವ್ ಏನ್ ಕೇಳಿದ್ರು ಇಲ್ಲ ಅಂತಿರ್ಲಿಲ್ಲ ಗೊತ್ತಾ. ನನ್ ಬಾಲ್ಯದ ಕೆಲವು ಘಟನೆಗಳೆಲ್ಲ ನನ್ಗೆ ಅಷ್ಟೊಂದು ನೆನಪಿಲ್ಲ. ಆದ್ರೆ ನಮ್ಮಪ್ಪ ಮಾಡ್ತಿದ್ದ ಅಕ್ಕಿ ಪಾಯಸದ ರುಚಿ ಇನ್ನು ನನ್ನ ನಾಲ್ಗೆ ತುದಿಲೇ ಇದೆ. ಹಾಗೆಲ್ಲ ಇದ್ದಿದ್ ನಮ್ಮಪ್ಪ. ಆದ್ರೆ ಈಗ ಸಮಾಧಾನ ಮಾಡ್ಕೋ ದುರ್ಗಾ, ಎಲ್ಲ ಸರಿ ಹೋಗತ್ತೆ. ಹೋಗ್ಲಿ ಬಿಡಿ, ನನ್ ಗೋಳಿದ್ದಿದ್ದೆ. ಇವಾಗ ಏನ್ ಮಾಡ್ಬೇಕು? ಏಲಕ್ಕಿ ಇದೆಯಾ? ಇರ್ಲಿ ಬಿಡು, ಇದು ಆರಿದ್ಮೇಲೆ ಬೆಲ್ಲ ಹಾಕುವಂತೆ. ಹಿತಾಗೆ ಇದು ಅಂದ್ರೆ ತುಂಬಾ ಇಷ್ಟ. ದೇವ್ರೆ, ಹೇಗಾದ್ರೂ ಮಾಡಿ ಅವಳು ಇದನ್ನ ತಿನ್ನೋ ಹಾಗಾದ್ರೆ ಚೆನ್ನಾಗಿರತ್ತೆ. ಆಹಾ, ಎಂತ ಒಳ್ಳೆ ಪರಿಮಳ ಬರ್ತಿದೆ. ಕಮ್ಮಿ ಐಟಮ್ಸ್ ಅಲ್ಲೇ ಇಷ್ಟು ಒಳ್ಳೆ ಅಡ್ಗೆ ಮಾಡೋದನ್ನ ನಿಮ್ಮಿಂದ ಕಲಿಬೇಕು. ಇದು ಇನ್ನೂ ಸ್ವಲ್ಪ ಉಳಿದ್ರೆ ನಾನು ಫ್ಯಾಕ್ಟ್ರಿಗೂ ತಗೊಂಡೋಗ್ತೀನಿ. ಏನ್ ಪುಟ್ ಮೇಡಮ್, ನನ್ ಹಿಂದೆನೆ ಬರ್ತಾ ಇದ್ದೀರಾ? ನನ್ನೇ ಹುಡುಕ್ತಿದ್ದೀರಾ? ಹೌದು ಅನ್ನಕ್ಕೆ ಭಯನಾ? ಸರಿ, ಬಾ ನನ್ ಜೊತೆ. ಯಾಕೆ ನಾಚ್ಕೋಬೇಡ, ಬಾ. ಮಜಾ ಏನ್ ಗೊತ್ತಾ ಪುಟ್ ಮೇಡಮ್, ಎಲ್ರು ಕೆಲ್ಸ ಮಾಡೋದೆ ಹೊಟ್ಟೆ ಪಾಡ್ಗೆ ಅಂತಾರೆ. ಆದ್ರೆ ಕೆಲವು ಸಲ ಕೆಲ್ಸ ಮಾಡ್ತಾ ಮಾಡ್ತಾ ಹೊಟ್ಟೆ ಪಾಡೆ ಮರ್ತೋಗ್ಬಿಡ್ತೀವಿ. ಇವತ್ ನನ್ಗೆ ಹಾಗೆ ಆಯ್ತು ಗೊತ್ತಾ, ನಾನು ಊಟ ಮಾಡೋದೇ ಮರ್ತೋಗ್ಬಿಟ್ಟೀನಿ. ಇವಾಗ ನೆನ್ಪಾಯ್ತು, ಊಟ ಮಾಡೋಣ ಅಂತ ಬಂದೆ, ಅಷ್ಟ್ರಲ್ಲಿ ನೀನ್ ಕಾಣಿಸ್ಕೊಂಡೆ. ಹಂಚ್ಕೊಂಡ್ ತಿಂದ್ರೆ ರುಚಿ ಜಾಸ್ತಿ ಅಂತೆ, ಅದ್ ನಿಜಾನ ಅಂತ ಪರೀಕ್ಷೆ ಮಾಡೋಣವಾ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.